ಬೆಂಗಳೂರಿನಲ್ಲಿ ಮಾರ್ಚ್ ತಿಂಗಳ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಒಂದು ಕಡೆ ಖಾಸಗಿ ಟ್ಯಾಂಕರ್ಗಳ ಅಬ್ಬರ ಕೂಡ ಜೋರಾಗಿದೆ. ಇದರ ಮಧ್ಯೆ ಜಲಮಂಡಳಿ ಪೂರೈಸುವಂತಹ ಟ್ಯಾಂಕರ್ಗಳ ಮೇಲೆ ಜನಪ್ರತಿನಿಧಿಗಳು ಫೋಟೋಗಳನ್ನು ಹಾಕಿ ಪೋಸ್ಟ್ ಕೊಡ್ತಾ ಇದ್ದಾರೆ. ನಾವು ಕೊಟ್ವಿ ಅಂತ ನೋಡಿ. ಜಲಮಂಡಳಿ ಟ್ಯಾಂಕರ್ಗಳ ಮೇಲೆ ಜನಪ್ರತಿನಿಧಿಗಳ ಪೋಸ್. ಉಚಿತ ನೀರಿನ ಟ್ಯಾಂಕರ್ ಮೇಲೂ ಶಾಸಕರ ಫೋಟೋ. ಎಸ್, ಬೆಂಗಳೂರಿನಲ್ಲಿ ಎಲ್ಲಾ ಭಾಗದಲ್ಲಿಯೂ ಕಾವೇರಿ ಬೋರ್ ನೀರಿಗೆ ಸಮಸ್ಯೆ ಶುರುವಾಗಿದೆ. ಟ್ಯಾಂಕರ್ ಮೂಲಕವಷ್ಟೇ ನೀರಿನ ಸರಬರಾಜು ಆಗ್ತಿದೆ. ಬೆಂಗಳೂರು ಜಲಮಂಡಳಿಯಿಂದ ಉಚಿತ ಕಾವೇರಿ ನೀರು ಸರಬರಾಜು ಆಗ್ತಾ ಇದೆ. ವಿಚಿತ್ರ ಅಂದ್ರೆ ಈ ಟ್ಯಾಂಕರ್ಗಳಿಗೆ ಜನಪ್ರತಿನಿಧಿಗಳು ಫೋಟೋ ಹಾಕಿ ಪೋಸ್ ಕೊಡ್ತಿದ್ದಾರೆ. ಎಸ್, ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಶಾಸಕ ಗೋಪಾಲಯ್ಯ ಕಾವೇರಿ ಉಚಿತ ನೀರಿನ ಟ್ಯಾಂಕರ್ಗಳಿಗೆ ಫೋಟೋ ಹಾಕಿದ್ದಾರೆ. ಜೊತೆಗೆ ಸಿಎಂ ಡಿಸಿಎಂ ಫೋಟೋ ಕೂಡ ಹಾಕಿದ್ದಾರೆ. ಜಲಮಂಡಳಿ ಕೊಡುವ ನೀರಿಗೆ ಜನಪ್ರತಿನಿಧಿಗಳು ತಾವೇ ಫೋಟೋ ಹಾಕಿಸ್ಕೊಳ್ತಾ ಇರೋದು ಹಾಸ್ಯಾಸ್ಪದ ಅನ್ನಿಸ್ತಾ ಇರೋದ್ರ ಜೊತೆಗೆ ಈ ಪರಿಪ್ರಚಾರದ ಗೀಳ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ. ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಜನಪ್ರತಿನಿಧಿಗಳು ಸಾಧ್ಯವಾದ್ರೆ ಖಾಸಗಿ ಟ್ಯಾಂಕರ್ಗಳ ದರ ಸುಲಿಗೆಗೆ ಬ್ರೇಕ್ ಹಾಕಿಸಿ ನೀರು ಸರಬರಾಜು ಮಾಡುವತ್ತ ಗಮನ ಹರಿಸಬೇಕು. ಇದನ್ ಬಿಟ್ಟು ಕೊಡೋ ಉಚಿತ ನೀರಿಗೆ ಫೋಟೋ ಹಾಕಿ ಪೋಸ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಉದ್ಭವಿಸ್ಬಿಡುತ್ತೆ. ಪವಿತ್ರ ಪಬ್ಲಿಕ್ ಟಿವಿ ಬೆಂಗಳೂರು.